ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ SG ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ರೋಡ್ ಸೈಡ್ ಸಿಗೋ ದಹಿ ಪುರಿನ ಹೇಗೆ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಪೂರಿ ಮಾಡ್ಕೊಳ್ಳೋಕ್ಕೋಸ್ಕರ ನೋಡಿ, ಈ ಕಪ್ಪಲ್ಲಿ 2 ಕಪ್ ರವೆನ ತೊಗೊಂಡಿದ್ದೀನಿ. ಇದು ಉಪ್ಪಿಟ್ಟು ರವೆ. ಇದೇ ಸೇಮ್ ಕಪ್ಪಲ್ಲಿ ಇವಾಗ 1 ಕಪ್ ಮೈದಾನ ತೊಗೋತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನು ಕೂಡ ತೊಗೋಬೋದು, ಅಥವಾ 1 ಕಪ್ ರವೆ 1 ಕಪ್ ಮೈದಾ ಕೂಡ ತೊಗೋಬೋದು. ಈಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟೆಲ್ಲ ನಾದ್ಕೋತೀವಲ್ಲ, ಸೇಮ್ ಅದೇ ಥರ ನಾದ್ಕೋಬೇಕು. ಜಾಸ್ತಿ ಗಟ್ಟಿಯಾಗಿ ನಾದ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಆಮೇಲೆ ಪೂರಿ ಮಾಡುವಾಗ ಕೈ ನೋವು ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೆತ್ತನೆ ನಾದ್ಕೊಳ್ಳಿ. ನೋಡಿ, ನಾನಿವಾಗ ನಾದ್ಕೊಂಡಾಯಿತು. ಇಷ್ಟು ಮೆತ್ತೆ ಇದ್ದರೆ ಸಾಕು. ಇವಾಗ ಇದ್ರ ಮೇಲೆ ಒಂದು ಕ್ಲೀನಾಗಿರೋ ಬಟ್ಟೆನ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ. ಹಿಟ್ಟು ಚೆನ್ನಾಗಿ ನೆನೆದ್ರೆ ಪೂರಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿ ಇವಾಗ ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾವು ಸ್ವೀಟ್ ಚಟ್ನಿನ ಮಾಡ್ಕೊಳ್ಳೋಣ. ನಾನು ಸ್ವೀಟ್ ಚಟ್ನಿ ಮಾಡ್ಕೊಳ್ಳೋಕ್ಕೋಸ್ಕರ ಹುಣಸೆ ಹಣ್ಣು ಒಂದು 2 ಗಂಟೆ ಮುಂಚೆನೇ ಬಿಸಿನೀರಲ್ಲಿ ನೆನೆ ಹಾಕಿಟ್ಟಿದ್ದೆ. ಈಗ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾವು ಫ್ರೀ ಇದ್ದಾಗ ಸ್ವೀಟ್ ಚಟ್ನಿ ಹಾಗೆ ಪೂರಿನ 2 ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಕಳು ಯಾವಾಗ ಸ್ನ್ಯಾಕ್ಸ್ ಬೇಡ್ತಾರೆ ಪೂರಿ ಐಟಮ್ಸದ್ದು ನಾವು ಮಾಡಿಕೊಡ್ಬೋದು. ಎಲ್ಲನೂ ಒಂದೇ ಸರಿ ಮಾಡ್ತೀನಿ ಅಂದರೆ ಆಗಲ್ಲ ಫ್ರೆಂಡ್ಸ್, ಟೈಮ್ ತುಂಬ ಹಿಡಿಯುತ್ತೆ. ನೋಡಿ, ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಇದನ್ನು ನಾನು ಡೈರೆಕ್ಟಾಗಿ ಕಡಾಯಲ್ಲೇ ಸೋಸ್ಕೋತಾ ಇದ್ದೀನಿ. ಈ ಥರ ಸೋಸ್ಕೊಂಡ್ರೆ ನಮಗೆ ಹುಣಸೆ ಹಣ್ಣದ್ದು ಚೆನ್ನಾಗಿರೋ ಪೇಸ್ಟ್ ಸಿಗುತ್ತೆ. ಹುಣಸೆ ಹಣ್ಣು ಮೇಲ್ಗಡೆ ಇರೋ ಸಿಪ್ಪೆ ಕಡ್ಡಿ ಎಲ್ಲ ಹೋಗಿ. ನೋಡಿ, ಇವಾಗ ಅರ್ಧ ಚಾನ್ಸ್ಕೊಂಡು ಆದಮೇಲೆ ನಾನು ಅದೇ ಮಿಕ್ಸಿ ಜಾರಿಗೆ ಇನ್ನೊಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಅದನ್ನು ಕೂಡ ಸೋಸ್ಕೋತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ಸೋಸ್ಕೊಂಡಾಯಿತು. ಈಗ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇವಾಗ ನಾನು 1 ಟೀ ಸ್ಪೂನ್ ಬೆಲ್ಲ, 1 ಟೀ ಸ್ಪೂನ್ ಸಕ್ಕರೆ, ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ನ ಹಾಕಿದ್ದೀನಿ. ನೀವು ಬೇಕಿದ್ದರೆ ಸಕ್ಕರೆ ಬದಲಾಗಿ 2 ಟೀ ಸ್ಪೂನ್ ಬೆಲ್ಲನೇ ಹಾಕೋಬೋದು. ಈಗ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಡಾರ್ಕ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ಇದು ಕುದಿಯೋ ತನಕ ನಾನು ಈ ಕಡೆ ಪೂರಿನ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅರ್ಧ ಕುದ್ದಾಯಿತು, ಇನ್ನೂ ಸ್ವಲ್ಪ ಕುದಿಬೇಕು. ಅಷ್ಟರಲ್ಲಿ ನಾವು ಈ ಕಡೆ ಪೂರಿನ ಮಾಡ್ಕೊಂಬಿಡೋಣ. ನೋಡಿ, ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಸ್ವಲ್ಪ ನಾದ್ಕೊಂಡು ಈಗ ಒಂದು ದಪ್ಪ ಉಂಡೆನ ಮಾಡ್ಕೊಳ್ಳೋಣ. ನಾವು ಒಂದೊಂದು ಚಿಕ್ಕ ಚಿಕ್ಕ ಉಂಡೆ ಕೂಡ ಮಾಡಿಕೊಂಡು ಪೂರಿನ ಮಾಡ್ಕೋಬೋದು, ಆದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಈ ಥರ ಒಂದೇ ದಪ್ಪ ಉಂಡೆ ಮಾಡಿಕೊಂಡು ಪೂರಿನ ಒಂದೇ ಸರಿ ಮಾಡಿಕೊಂಡ್ರೆ ಟೈಮ್ ಕೂಡ ಉಳಿಯುತ್ತೆ. ನೋಡಿ, ಇವಾಗ ನಾನು ಚಪಾತಿ ಥರ ಮಾಡ್ಕೊಂಡಿದ್ದೀನಿ. ಇಷ್ಟು ದಪ್ಪ ಇರಬೇಕು. ಈಗ ನಾನು ಒಂದು ವಾಟರ್ ಬಾಟ್ಲ್ದು ಕ್ಯಾಪ್ ತೊಗೊಂಡಿದ್ದೀನಿ. ಈ ಕ್ಯಾಪಿಂದ ನಾನು ಪೂರಿನ ಮಾಡ್ಕೋತಾ ಇದ್ದೀನಿ. ಮನೇಲಿ ಮಕ್ಕಳು ಇರೋದ್ರಿಂದ ನಾನು ಚಿಕ್ಕ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಪೂರಿನ ಮಾಡ್ಕೋಬೋದು. ನೋಡಿ, ಒಂದೇ ಸರಿಲಿ ಇಷ್ಟೊಂದು ಪೂರಿ ರೆಡಿಯಾಗಿದೆ ಫ್ರೆಂಡ್ಸ್. ಈ ಥರ ಒಂದೇ ಸರಿ ದಪ್ಪ ಉಂಡೆ ಮಾಡ್ಕೊಳ್ಳಿ, ಬೇಗ ಪೂರಿನ ಮಾಡ್ಕೋಬೋದು. ನೋಡಿ, ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಈ ಥರ ಎಳೆದ್ರೆ ಪೂರಿ ಮಾತ್ರ ಕೆಳಗಡೆ ಉಳ್ಕೊಂಡು. ನೋಡಿ, ಇಷ್ಟು ಪೂರಿ ಆಗಿದೆ. ಇವಾಗ ಇಷ್ಟು ದಪ್ಪ ಇರಬೇಕು. ಈಗ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಎಲ್ಲ ಪೂರಿನೂ ಇಡ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲ ಪೂರಿನೂ ಅದೇ ಥರ ಸೇಮ್ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, 2 ಕಪ್ ರವೆ 1 ಕಪ್ ಮೈದಾದಲ್ಲಿ ಇಷ್ಟೊಂದು ಪೂರಿ ಆಗಿದೆ. ಇಷ್ಟು ಪೂರಿಯಲ್ಲಿ ಫ್ರೆಂಡ್ಸ್ ನಾವು ಒಂದು 3-4 ಟೈಮ್ ಆದರೂ ಸ್ನ್ಯಾಕ್ಸ್ನ ಮಾಡ್ಕೋಬೋದು. ನೋಡಿ, ಇವಾಗ ಇನ್ನೂ ಹುಳಿ ಇತ್ತು ಅಂತ ನಾನು ಸ್ವೀಟ್ ಚಟ್ನಿ ಅದಕ್ಕೆ ಇನ್ನೂ 2 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಹಾಕ್ಬೋದು. ನೀವು ನೋಡಿಕೊಂಡು ನಿಮ್ಮ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ನೋಡಿ, ಇವಾಗ ನಮ್ಮ ಸ್ವೀಟ್ ಚಟ್ನಿ ರೆಡಿಯಾಗಿದೆ. ಈಗ ಇದನ್ನು ತೆಗೆದುಬಿಟ್ಟು ನಾನು ಎಣ್ಣೆನ ಕಾಯಕ್ಕಿಟ್ಕೋತಾ ಇದ್ದೀನಿ ಪೂರಿನ ಕರ್ಕೊಳ್ಳೋಕ್ಕೆ.
ನೋಡಿ ಎಣ್ಣೆ ಕೂಡ ಕಾದಿದೆ. ಇವಾಗ ಪೂರಿನ ಹಾಕ್ತಾಯಿದ್ದೀನಿ. ನೋಡಿ ಪೂರಿನ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಫ್ರೆಂಡ್ಸ್. ಇದೇನು ಹಾಳಾಗಲ್ಲ ಜಾಸ್ತಿ ದಿನ ಇಟ್ಟರೆ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಎಲ್ಲ ಉಬ್ಬು ಬರ್ತಾಯಿದೆ ಅಂತ. ನೋಡಿ ಇವಾಗ ಎಲ್ಲ ಕರ್ಕೊಂಡಾಯ್ತು ನಾನು ಪೂರಿನ. ಈ ಥರ ಇದ್ದರೆ ಸಾಕು. ಇದೇ ಥರ ನಾನು ಎಲ್ಲ ಪೂರಿನೂ ಕರ್ದಾಯಿತು. ನಿಮ್ಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೋಬೋದು. ಹಾಗೆ ನಾನು ಈ ಕಡೆ ಗ್ರೀನ್ ಚಟ್ನಿನ ಮಾಡ್ಕೋತಾ ಇದ್ದೀನಿ. ನೋಡಿ ಮಿಕ್ಸಿ ಜಾರಿಗೆ ನಾನು ಇವಾಗ ಪುದೀನ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಈಗ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಹುಣಸೆಹಣ್ಣು ಕೂಡ ಹಾಕ್ಬೋದು. ಈಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು. ಈಗ ಇದನ್ನ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನೋಡಿ ಸ್ವಲ್ಪ ತರಿ ಆಗಿದೆ, ಅದಕ್ಕೋಸ್ಕರ ನಾನು ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನೋಡಿ ಇಷ್ಟಿದ್ರೆ ಸಾಕು. ಇವಾಗ ಗ್ರೀನ್ ಚಟ್ನಿ ಕೂಡ ರೆಡಿ ಆಯಿತು. ಈಗ ನಾನು ಒಂದು 1/4 ಲೀಟ್ರು ಮೊಸರು ತೊಗೊಂಡಿದ್ದೀನಿ. ನಾವು ದಹಿ ಪೂರಿ ಮಾಡೋದ್ರಿಂದ ಇದಕ್ಕೆ ಮೊಸರು ಬೇಕೇ ಬೇಕು. ಈಗ ನಾನು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು 2.5 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಕ್ಕಳಂತರೂ ಬೇಡ್ತಾನೆ ಇರ್ತಾರೆ ಫ್ರೆಂಡ್ಸ್. ಯಾವಾಗಾದರೂ ಹೊರಗಡೆ ಹೋಗಿ ಕೊಡಿಸೋ ಬದಲು ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ನಮಗೂ ಖುಷಿ ಆಗುತ್ತೆ. ನಾವೇ ಮಾಡಿದ್ದೀವಿ ಅಂತ ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಮಕ್ಕಳಿಗೂ ಕೂಡ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಸ್ವೀಟ್ ದಹಿ ಕೂಡ ರೆಡಿ ಆಯಿತು. ಹಾಗೆ ನಾನು ಒಂದು ದಾಳಿಂಬೆ ಹಣ್ಣನ್ನು ಕಟ್ ಮಾಡಿ ತಗೋತಾ ಇದ್ದೀನಿ. ನೋಡಿ ಒಂದು ದಾಳಿಂಬೆಯಲ್ಲಿ ಒಂದು ಬಟ್ಲಾಗುವಷ್ಟು ದಾಳಿಂಬೆ ಕಾಳು ಸಿಕ್ಕಿದೆ. ನೀವು ಮನೆಯಲ್ಲಿದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ದಾಳಿಂಬೆನ. ನೋಡಿ ನಾನು ಈ ಕಡೆ ಸೇವು ತೊಗೊಂಡಿದ್ದೀನಿ. ಇದು ಸಣ್ಣ ಸೇವು ಫ್ರೆಂಡ್ಸ್. ಹಾಗೆ ಒಂದು ಟೊಮೆಟೊ, 1-2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಒಂದು 3 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲನೂ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಸಪ್ಪೆ ಅನಿಸುತ್ತೆ ಅಂತ ಹಾಕಿದ್ದೀನಿ. ನೋಡಿ ನಮ್ಮ ದಹಿ ಪೂರಿಗೆ ಎಲ್ಲನೂ ರೆಡಿ ಆಯಿತು. ಈಗ ಸ್ವಲ್ಪ ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಹಾಗೆ ಚಿಲ್ಲಿ ಪೌಡರ್, ಇದು ಚಾಟ್ ಮಸಾಲ. ನೋಡಿ ಇವಾಗ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಈಗ ಪೂರಿನ ತಗೊಂಡು ಈ ಥರ ಮಧ್ಯ ಕಟ್ ಮಾಡಿಕೊಂಡು ನಾನು ಆಲೂಗಡ್ಡೆನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಎಲ್ಲ ಪೂರಿಗೆ ಆಲೂಗಡ್ಡೆ ಹಾಕಾಯಿತು. ಈಗ ಸ್ವೀಟ್ ದಹಿನ ಹಾಕ್ತಾಯಿದ್ದೀನಿ. ಸ್ವೀಟ್ ದಹಿ ಹಾಕಿದ್ಮೇಲೆ ಗ್ರೀನ್ ಚಟ್ನಿ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಹಾಗೆ ಸ್ವೀಟ್ ಚಟ್ನಿ, ಚಾಟ್ ಮಸಾಲ, ಬ್ಲ್ಯಾಕ್ ಸಾಲ್ಟ್, ಚಿಲ್ಲಿ ಪೌಡ್ರ್. ನಿಮ್ಗೆ ಚಿಲ್ಲಿ ಪೌಡ್ರ್ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕಿದ್ದೀನಿ. ನೋಡಿ ಇವಾಗ ಸೇವ್ ಹಾಕೋತಾ ಇದ್ದೀನಿ. ಇವಾಗ ದಾಳಿಂಬೆ ಹಣ್ಣು ಕೂಡ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಸ್ವೀಟ್ ದಹಿನ ಹಾಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಸ್ವೀಟ್, ಖಾರ, ಹುಳಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.